ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಇವತ್ತಿಗೆ ಯುದ್ಧ ಸ್ಟಾರ್ಟ್ ಆಗಿ 27-28 ದಿನ ಆಗಿದೆ. ಏನು ಮೊನ್ನೆ ಟ್ರಂಪು 5 ದಿನವರೆಗೂ ಕದನ ವಿರಾಮ ಅಂತ ಹೇಳಿದರು. ತದಾದ ನಂತರ ಇವತ್ತು 30 ದಿನಗಳ ಕಾಲವರೆಗೂ ಸೀಸ್ ಫೈರ್ ಅಂತ ಹೇಳಿದ್ದಾರೆ. 15 ಕಂಡೀಷನ್ ಸಮೇತ ಹಾಕಿದ್ದಾರೆ. ಅಸಲಿಗೆ ಈ ಕಂಡೀಷನ್ನ ಇರಾನ್ ಒಪ್ಪುತ್ತಾ ಇಲ್ವಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಅದಕ್ಕೂ ಮೊದಲು ನೀವು ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಒತ್ತಿಟ್ಕೊಳ್ಳಿ. ಸ್ನೇಹಿತರೆ, ಇದರಲ್ಲಿ ಪಾಕಿಸ್ತಾನವನ್ನ ಮುಂದೆ ಇಟ್ಕೊಂಡು ಅಮೇರಿಕ ತನ್ನ ಸಂಧಾನ ಪ್ರಕ್ರಿಯೆಯನ್ನು ಮಾಡ್ತಾ ಇದೆ. ಇದರಲ್ಲಿ ಪಾಕಿಸ್ತಾನಕ್ಕೆ ಏನು ಮಹತ್ವ ಅಂತಂದ್ರೆ ಅಕ್ಕಪಕ್ಕ ಕಂಟ್ರಿಗಳು. ಹಂಗಾಗಿ ಇವಾಗ ಯುದ್ಧ ಟ್ರಂಪ್ಗೂ ಸಾಕಾಗೋಗಿದೆ. 28 ದಿನಗಳ ಖರ್ಚು ಬಂದ್ಬಿಟ್ಟು 30,000 ಕೋಟಿ ದಾಟಿದೆ ಅಂತ ಹೇಳಲಾಗ್ತಿದೆ. ಯಾಕೆಂತಂದ್ರೆ 10,000 ಕೋಟಿವಷ್ಟು ತನ್ನ ಫ್ಲೈಟ್ಗಳನ್ನ ಎಲ್ಲ ಕಳ್ಕೊಂಡಿದೆ ಅಮೇರಿಕ. ಅದು ಅಮೇರಿಕಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಸದ್ಯಕ್ಕೆ ಇಸ್ರೇಲ್ಗೂ ಇರಾನ್ಗೂ ಇದ್ದಂತ ಯುದ್ಧ ಇದು. ಅಮೇರಿಕನ್ನ ಇಸ್ರೇಲ್ ಎಳ್ಕೊಂಡು ಬಂದಿದೆ. ಆಮೇಲೆ ಅಮೆರಿಕಕ್ಕೆ ಇದರಿಂದ ಹೆಲ್ಪ್ ಇದೆ. ಯಾಕೆಂತಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ಅಮೆರಿಕ ಕಣ್ಣಾಕಿದೆ. ಅದಕ್ಕೆ ಏನಂದ್ರೆ ಇನ್ಕಮ್ ಬರಬೇಕು. ವೆನಿಜುಲಾದಿಂದನೂ ಅದೇ ತರ ಮಾಡಿದ್ರು. ಈ ಕಡೆ ವಿಯಟ್ನಾಮು, ಇರಾಕು ಇದೆಲ್ಲ ಯುದ್ಧ ನಡೆಸಿದ ಅದೇ ಉದ್ದೇಶದಿಂದ. ಇವಾಗ ಇರಾನ್ ಮೇಲೂ ಅದೇ ಉದ್ದೇಶದಿಂದ ಬಂದಿದೆ. ಅದೇ ರೀತಿ ಅಣುಬಾಂಬ್ ಏನು ಯುರೇನಿಯಂ ಎನ್ರಿಚ್ ಅನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆ ಕತೆ ಕಟ್ಟಿ ಯುದ್ಧಕ್ಕೆ ಬಂದಿದ್ದು. 60-70% ಯುರೇನಿಯಂ ಎನ್ರಿಚ್ ಮಾಡಿದೆ ಇರಾನ್ ಅಂತ ಹೇಳ್ಬಿಟ್ಟು ಸುಪ್ರೀಂ ಲೀಡರ್ನ ಹೊಡೆದಾಕಿದ್ರು ಕಳೆದ ತಿಂಗಳು ಫೆಬ್ರವರಿ 28ರಂದು. ಅದಾದ ತಕ್ಷಣನೇ ಹೊಸ ಸುಪ್ರೀಂ ಲೀಡರ್ ಬಂದರು. ರೆಜ್ಯೂಮ್ ಚೇಂಜ್ ಮಾಡ್ತೀವಿ ಅಂತಂದ್ರು. ರೆಜ್ಯೂಮ್ ಚೇಂಜ್ ಮಾಡೋಕ್ಕಾಗಿಲ್ಲ. ಒಂದೊಂದು ಪ್ಲೇಸ್ಗೆ ಯಾರು ಇವಾಗ ರಕ್ಷಣಾ ಸಚಿವರು ಯಾರಾದರೂ ಒಂದೊಂದು ಏನೋ ಮರಣ ಹೊಂದಿದ್ರೆ ಆ ಪ್ಲೇಸಿಗೆ 4-5 ಜನರನ್ನು ಏನು ಮೊದಲಿರ್ತಕ್ಕಂಥ ಆಯತುಲ್ಲಾ ಅಲಿ ಖಮೀನಿ ಅವರು ಮೊದಲೇ ಡಿಸೈಡ್ ಮಾಡಿದ್ರು. ಇನ್ ಕೇಸ್ ಯಾವತ್ತಾದ್ರೂ ಮುಂದಿನ ಭವಿಷ್ಯದಲ್ಲಿ ಅಮೇರಿಕ ಇಸ್ರೇಲ್ ಸೇರಿ ಅಟ್ಯಾಕ್ ಮಾಡಿದರೆ ಏನು ಇರಾಕ್ನಲ್ಲಿ ವಿಯೆಟ್ನಾಂನಲ್ಲಿ ಏನು ಮಿಸ್ಟೇಕ್ ಆಯ್ತಲ್ಲ ಅದು ಯಾವುದೂ ನಾವು ಮಾಡಬಾರ್ದು ಅಂತೇಳಿ ಫುಲ್ಲು ಸ್ಟಡಿ ಮಾಡಿಬಿಟ್ಟು ಇವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಅಸಲಿಗೆ ಆ 15 ಕಂಡೀಷನ್ ಏನಂತ ಹೇಳ್ತೀನಿ, ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಒಂದೊಂದಾಗಿ ಡಿಸ್ಮೆಂಟ್, ನಟಾಂಜಾ ಮತ್ತು ಫರ್ಗೋ ಅನ್ನೋ ಪ್ಲೇಸಲ್ಲಿ ಇವರೇನು ಯುರೇನಿಯಂ ಎನ್ರಿಚನ್ನು ಮಾಡ್ತಿದ್ರನ್ನ ಅದನ್ನು ಮುಟುಕುಗೊಳಿಸ್ಬೇಕು. ಅಲ್ಲಿ ಯಾವುದೇ ಒಂದು ಪ್ರಕ್ರಿಯೆಯನ್ನು ಮಾಡಬಾರ್ದು. ಅದೇ ರೀತಿ ಎರಡನೇದಾಗಿ ನೆವರ್ ಡೆವಲಪ್ ನ್ಯೂಕ್ಲಿಯರ್, ಅಂದರೆ ನೀವೆಂದು ಮುಂದೆ ಫ್ಯೂಚರಲ್ಲಿ ನ್ಯೂಕ್ಲಿಯರನ್ನು ಯುರೇನಿಯಮನ್ನು ಯಾವತ್ತೂ ಪ್ರಯೋಗ ಮಾಡಬಾರ್ದು. ಮತ್ತು ನೀವು ರೆಡಿನೂ ಮಾಡಬಾರ್ದು. ನೀವು ಅಣು ಆಯುಧನ ಇಟ್ಕೊಳ್ಳೋಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದೆ. ಮೂರನೇದಾಗಿ ಇಷ್ಟು ದಿನ ಏನು ಎನ್ರಿಚ್ ಮಾಡಿದ್ದೀರ 60-70% 460 kg ಅಷ್ಟು, ಅದನ್ನೆಲ್ಲ ನೀವು ನಮ್ಮ ಏನು ಅಮೆರಿಕದ ಇಂಟೆಲಿಜೆನ್ಸ್ಗೆ ಅಥವಾ ಇಂಟರ್ನ್ಯಾಷನಲ್ ಏಜೆನ್ಸಿಗೆ ನೀವೆಲ್ಲ ವಾಪಸ್ ಮಾಡಬೇಕು ಅಂತ ಹೇಳಿದ್ದಾರೆ. ನಾಲ್ಕನೇದಾಗಿ ಇನ್ನೆಂದು ಮುಂದೆ ನೀವು ಲೈಫಲ್ಲಿ ಯಾವತ್ತೂ ಕೂಡ ಅಣುಬಾಂಬ್ನ ಹೊಂದಬಾರ್ದು ಮತ್ತು ಅದಕ್ಕೆ ಟ್ರೈ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾಲ್ಕನೇದಾಗಿ ಏನು ಅಮೇರಿಕದ ಇಂಟೆಲಿಜೆನ್ಸ್ ಏಜೆನ್ಸಿ ಯಾವುದಾದ್ರೂ ಒಂದು ಪ್ರಕ್ರಿಯೆಯಲ್ಲಿ ಇವರೇನನ್ನ ಅಣುಶಕ್ತಿಯನ್ನು ರಿಸರ್ಚ್ ಮಾಡ್ತಾ ಇದ್ರೆ ಯಾವತ್ತಾದರೂ ಬಂದ್ಬಿಟ್ಟು ಸರ್ಚ್ ಮಾಡುವಂಥ ಒಂದು ಅಗ್ರಿಮೆಂಟು ಇದರಲ್ಲಿದೆ. ಯಾಕೆ ಇರಾನ್ ಅಣುಶಕ್ತಿ ಹೊಂದಬಾರ್ದು ಅಂತ ನೀವು ಕೇಳ್ಬೋದು. ಬಟ್ ಇಲ್ಲಿ ಹಲವಾರು ಕಾರಣಗಳನ್ನು ಕೊಡ್ತಾರೆ. ಇಸ್ರೇಲ್ ಒಂದು ಕಾರಣ ಕೊಡುತ್ತೆ, ಅಮೇರಿಕ ಒಂದು ಕಾರಣ ಕೊಡುತ್ತೆ. ಇವಾಗ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ. ನಾರ್ತ್ ಕೊರಿಯಾ ಕಿಮ್ ಮಾಮ ಏನಿದ್ದಾರೆ ಅವ್ರ ಹತ್ರ 65ಕ್ಕೂ ಹೆಚ್ಚಕ್ಕೂ ಅಣು ಬಾಂಬ್ಗಳು ಅವ್ರ ಹತ್ರ ಇದ್ದಾವೆ. ಇವಾಗ ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ. ಹೇಳ್ಬೇಕಂದ್ರೆ ಜಪಾನ್ ಹತ್ರ ಮತ್ತು ದಕ್ಷಿಣ ಕೊರಿಯಾ ಹತ್ರ ಏನು 30,000-50,000 ಏನು ಆರ್ಮಿಯನ್ನು ತಗೊಂಡೋಗಿ ನಿಲ್ಲಿಸಿದ್ದಾರೆ. ಬಟ್ ಟಚ್ ಮಾಡಿದರೆ ಕಿಮ್ ಮಾಮ ಬಗ್ಗೆ ಗೊತ್ತು ನಿಮಗೆ. ಅವರು ಕೂಡ ಮಿಸೈಲ್ಗಳಲ್ಲಿ ಅಣುಬಾಂಬನ್ನು ತೆಗೆದುಕೊಂಡು ಹೋಗುವಷ್ಟು ಒಂದು ಅಣುಬಾಂಬ್ಗಳನ್ನು ಕಂಡಿಡಿದ್ದಾರೆ, ಮಿಸೈಲ್ಗಳನ್ನು ಕಂಡಿದ್ದಾರೆ. ಇಲ್ಲಿಂದ 15,000 ಕಿಲೋಮೀಟರ್ ಆಗುತ್ತೆ ಅಮೇರಿಕ. ಅವರು ಅಣುಬಾಂಬ್ ಹಾಕಿದ್ರೆ ಇವರು ಅಣುಬಾಂಬ್ ಹಾಕ್ತಾರೆ. ಆರನೇದಾಗಿ ಲಿಮಿಟೆಡ್ ಬ್ಯಾಲಿಸ್ಟಿಕ್ ಮಿಸೈಲ್, ಅಂದರೆ ನೀವು ಲಿಮಿಟೆಡ್ ಆಗಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಪ್ರೊಡಕ್ಷನ್ ಮಾಡಬೇಕು. 2,000 ಕಿಲೋಮೀಟರ್ ಅಷ್ಟೇ ರೇಂಜಲ್ಲಿ ಏನು ಇಷ್ಟು ದಿನ ಅಂತ ಹೇಳ್ತಾ ಇದ್ರು. ಮೊನ್ನೆ ಏನು ಡಿಯಾಗೋ ಗಾರ್ಸಿಗೆ 4,000 ಕಿಲೋಮೀಟರ್ ರೀಚ್ ಆದಂಥ ಮಿಸೈಲ್ಗಳಿಂದ ಯುರೋಪ್ ಕಂಟ್ರಿಗಳು ಹಂಗೆ ನ್ಯಾಟೋ ಕಂಟ್ರಿಗಳು ಏನು ಭಯ ಬಿದ್ದಿದ್ವು. ಆದ್ದರಿಂದನೇ ಅಮೇರಿಕ ಈಗ ಕಂಡೀಷನ್ ಹಾಕಿದೆ, ನೀವು ಏನು ಹೊಸ ಮಿಸೈಲ್ಗಳನ್ನು ಡೆವಲಪ್ಮೆಂಟ್ ಮಾಡೋಂಗಿಲ್ಲ ಅಂತ. ಸಸ್ಪೆಂಡ್ ಮಿಸೈಲ್ ಡೆವಲಪ್ಮೆಂಟ್ ಅಂದರೆ ಏನು ಹೊಸ ಮಿಸೈಲ್ಗಳೇನು ಕಂಡುಹಿಡಿತಿದ್ದಾರೆ ಅದು ಯಾವುದು ಇನ್ನು ಮುಂದೆ ಮಾಡೋಂಗಿಲ್ಲ, ನಮಗೆ ತಿಳಿಸೇನೆ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಅಮೇರಿಕ ಇದರಲ್ಲೂ ಒಂದು ಕಂಡೀಷನ್ ಹಾಕಿದೆ. 8ನೇದಾಗಿ ಹಿಜ್ಬುಲ್ಲಾ ಮತ್ತು ಹೌತೀಸ್ ಉಗ್ರರಿಗೆ ಏನು ಲೆಬನಾನ್ನಲ್ಲಿ ನೀವು ಮೆಟೀರಿಯಲ್ಗಳನ್ನು ಫಂಡಿಂಗನ್ನು ಮಾಡ್ತಿದ್ರೆ ಅದೆಲ್ಲವನ್ನು ನಿಲ್ಲಿಸಬೇಕು. 9ನೇದಾಗಿ ರೀಓಪನ್ ಹಾರ್ಮೋಜ್ ಜಲಸಂಧಿ ಅಂತ ಹೇಳಿದ್ದಾರೆ. ಅದನ್ನು ರೀಓಪನ್ ಮಾಡಿ ಏನು ಫೆಬ್ರವರಿ 28ಕ್ಕಿಂತ ಮುಂಚೆ ಹೆಂಗೆ ನಾರ್ಮಲ್ ಆಗಿತ್ತು ಅದೇ ರೀತಿಯಾಗಿ ನೀವು ಸಲೀಸಾಗಿ ಹಡಗುಗಳನ್ನು ಮೂವ್ಮೆಂಟ್ ಮಾಡಲಿಕ್ಕೆ
ಬಿಡಬೇಕು ಅಂತ ಹೇಳಿದ್ದಾರೆ. ಈ ಷರತ್ತುಗಳಿಗೆಲ್ಲ ಒಪ್ಪಿದ್ರೆ 30 ದಿನಗಳವರೆಗೆ ಟೈಮ್ ಕೊಟ್ಟಿದ್ದೀವಿ, ಸೀಸ್ ಫೈರ್ ಅನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆಲ್ಲ ಒಪ್ಪಿದ್ರೆ ಅದಕ್ಕೆ ಇನ್ನೊಂದು ಆಫರ್ ಅಮೆರಿಕ ಕೊಟ್ಟಿದೆ. ಏನಂತ ಇರ್ಬೋದು ಅದನ್ನು ಹೇಳ್ತೀನಿ ಕೇಳಿ. ಏನು ಇರಾನ್ನಿಗೆ ಒಂದು 15 ವರ್ಷಗಳಿಂದ ಏನು ಅಮೆರಿಕ ಸ್ಯಾಂಕ್ಷನ್ ಆಗ್ತಿತ್ತಲ್ಲ, ಎಲ್ಲ ಸ್ಯಾಂಕ್ಷನ್ ಅನ್ನ ಮುಟುಕುಗೊಳಿಸ್ತೀವಿ, ತೆಗೆದಾಕ್ತೀವಿ, ನೀವು ಮೊದಲಿನಂತೆ ಎಲ್ಲ ದೇಶಗಳಂತೆ ಬೇರೆ ಬೇರೆ ದೇಶಗಳ ಜೊತೆಗೆ ಬಿಸ್ನೆಸ್ ಮಾಡಬಹುದು, ಎಲ್ಲ ಮಾಡಬಹುದು ಅಂತ ಹೇಳಿದ್ದಾರೆ. ಎರಡನೇದಾಗಿ ಸ್ನ್ಯಾಪ್ ಬ್ಯಾಕ್ ಮೆಕ್ಯಾನಿಸಮ್ ರಿಮೂವ್ಡ್. ಬೇರೆ ಬೇರೆ ದೇಶಗಳಿಂದ ಇವರು ಇಂಪೋರ್ಟು ಎಕ್ಸ್ಪೋರ್ಟು ಮಾಡ್ಕೊಳ್ಳೋಂಥದ್ದು, ಅದಕ್ಕೂ ಸ್ಯಾಂಕ್ಷನ್ ಹಾಕಿದ್ರು. ಅದನ್ನು ಅಮೆರಿಕನೇ ಸ್ಯಾಂಕ್ಷನ್ ಆಗಿತ್ತು, ಅದನ್ನ ಇವಾಗ ರಿಮೂವ್ ಮಾಡ್ತೀವಿ, ಸಡಿಲಗೊಳಿಸ್ತೀವಿ ಅಂತ ಹೇಳ್ತಾ ಇದೆ. ಏನು ಇರಾನ್ ಏನಿದೆ, ನಾವು ನ್ಯೂಕ್ಲಿಯರ್ ಎನ್ರಿಚ್ ಮಾಡ್ತಾ ಇರೋದು ನಾವು ಪವರ್ ಸಪ್ಲೈ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ರು. ಅದು ಇವಾಗ ನೀವೇನು ಮಾಡಬೇಡಿ, ನಾವು ಪವರ್ ಸಪ್ಲೈಗೆ ಏನಾಗುತ್ತೋ ಅಮೌಂಟು ಖರ್ಚು ಮಾಡ್ತೀವಿ, ಎಲ್ಲ ನಾವೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಈ ಯುದ್ಧವನ್ನು 30 ಡೇಸ್ವರೆಗೂ ಪುಷ್ ಮಾಡಿದ್ದೀನಿ. ಇದಾದ ನಂತರ ಏನಾದರೂ ಕಂಡೀಷನ್ಗೆ ಒಪ್ಪಲಿಲ್ಲ ಅಂದರೆ ಇದರ ಪರಿಣಾಮ ನೆಟ್ಟಗಿರಲ್ಲ ಅಂತ ಏನು ಅಮೆರಿಕ ಟ್ರಂಪ್ ಹೇಳ್ತಾ ಇದ್ದಾರೆ. ಟ್ರಂಪ್ ಬಗ್ಗೆ ಯಾರು ಸೀರಿಯಸ್ ಆಗಿ ತಗೊಳ್ತಿಲ್ಲ. ಅಯ್ಯ ಗೊತ್ತಿದೆ, ಮೊನ್ನೆ 5 ದಿನ ಯುದ್ಧ ನಿಲ್ಲಿಸ್ತಾರೆ, ಇವಾಗ ಅಲ್ಲೇ 10 to 30 ಡೇಸ್ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಸಾಕು ಹೋಗಿದೆ 30,000 ಕೋಟಿ. ಅವ್ರದ್ದು ಅತಿ ಹೆಚ್ಚು ಸಾಲ ಇದೆ ರೀ, ಅಮೆರಿಕದ್ದು ಅತಿ ಹೆಚ್ಚು ಸಾಲ ಇದೆ, 36 ಬಿಲಿಯನ್ ಗಟ್ಟಲೆ ಇದೆ. ಚೀನಾದು ಬಂದು 13 ಅದು 36 ಬಿಲಿಯನ್, ಅಷ್ಟೊಂದು ಸಾಲ ಇದೆ ಅಮೆರಿಕದ. ಆದ್ರೂ ಅವ್ರದ್ದೇನು ಡಾಲರ್ಸ್ ಇರೋದ್ರಿಂದ ಅವರ ಬಿಸ್ನೆಸ್ ಆಗಲಿ ಬೇರೆ ಬೇರೆ ಕರೆನ್ಸಿ ಡಾಲರ್ಸ್ ಒಂದು ಲೆವೆಲ್ಗೆ ಇರೋದ್ರಿಂದ ಅವ್ರು ಹೆಂಗೋ ಬಚಾವಾಗ್ತಿದ್ದಾರೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಕಂಡೀಷನನ್ನು ಮುಂದಿಟ್ಕೊಂಡು ಪಾಕಿಸ್ತಾನವನ್ನು ಮುಂದ್ಬಿಟ್ಟು ಸಂಧಾನ ಪ್ರಕ್ರಿಯೆಯನ್ನು ಅಮೆರಿಕ ಮಾಡ್ತಾ ಇದೆ. ಅದಕ್ಕೆ ಏನು ಇರಾನ್ನ ಅಬ್ಬಾಸ್ ಏನಿದ್ದಾರೆ ಫಾರಿನ್ ಮಿನಿಸ್ಟರ್, ಅವರು ನೀವು ಇದರಲ್ಲಿ ನಿಮಗೆ ಅನುಕೂಲವಾಗುವಂಥದ್ದಿದೆ, ನೀವು ಕಳಿಸಿರೋದ್ರಲ್ಲಿ ನಮ್ಗೇನು ಇಲ್ಲ ಇದರಲ್ಲಿ ಅಂತ ಒಂದು ಟ್ವೀಟ್ ಮಾಡಿದ್ದಾರೆ. ಏನು ಸ್ಟ್ರೈಟ್ ಆಫ್ ಮೋರ್ಜಾನ ಕಂಟ್ರೋಲ್ ಮಾಡ್ತಿರ್ತಕ್ಕಂಥ ಅಲಿ ತಂಗ್ಸಾರಿ ಅನ್ನು ಕೂಡ ಇವತ್ತು ಏನು ಮಾಡಿದ್ದಾರೆ, ಎಲಿಮಿನೇಟ್ ಮಾಡಿದ್ದಾರೆ ಅಂತ ಇಸ್ರೇಲ್ ಕ್ಲೈಮ್ ಮಾಡ್ತಾ ಇದೆ. ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಈ ಕಡೆ ಇರಾನ್ ಏನು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಇಸ್ರೇಲ್ ಮಾತ್ರ ಹೇಳ್ತಾ ಇದೆ. ಟ್ರಂಪ್ ನಾವು ಮೊದಲು ಯುದ್ಧ ಗೆದ್ಬಿಟ್ಟಿದ್ವಿ, ನಾವೇ ಎಲ್ಲ ಹೊಡೆದಾಕ್ಬಿಟ್ಟಿದ್ದೀವಿ, ಇನ್ನೇನು ಇಲ್ಲ ಅವ್ರ ಹತ್ರ ಹೊಡೆಯೋದಕ್ಕೆ ಅಂತ ಹೇಳ್ತಾ ಇದ್ರು. ಇವಾಗ ಪಾಕಿಸ್ತಾನನ ಮುಂದ್ಬಿಟ್ಟು ಸಂಧಾನ ಪ್ರಕ್ರಿಯೆಯನ್ನು ಮಾಡ್ತಾ ಇದೆ. ಅಮೆರಿಕಕ್ಕೆ ಏನು ಅಂತಂದರೆ ಇಡೀ ವ್ಯವಸ್ಥೆ ಪ್ರಪಂಚಾದ್ಯಂತ ಏನು ಪೆಟ್ರೋಲಿಯಂ ಹಿಡಿತ ನನ್ನ ಕೈಯಲ್ಲಿ ಇರಬೇಕು. ಇರಾನ್ನಿಂದನೇ 90% ಚೀನಾಗೆ ಹೋಗ್ತಾ ಇರೋದು ಪೆಟ್ರೋಲಿಯಂ. ಇವಾಗ ರಷ್ಯಾಕ್ಕಿಂತ ಅಮೇರಿಕಕ್ಕೆ ಬದ್ಧವರಿ ಚೀನಾ, ಯಾಕಂದರೆ ಆ ಲೆವೆಲಿಗೆ ಡೆವಲಪ್ ಆಗಿದೆ ಚೀನಾ. ಆದ್ದರಿಂದನೇ ಅವರು ಕೂಡ 5,000 ಅಷ್ಟು ಅಣುಬಾಂಬ್ ಹೊಂದಿದ್ದಾರೆ. ರಷ್ಯಾ ಕೂಡ ಅಷ್ಟೇ 5,100 ಅಣುಬಾಂಬ್ ಹೊಂದಿದ್ದಾರೆ. ಅಮೇರಿಕ ಕೂಡ 5,000ಕ್ಕಿಂತ ಹೆಚ್ಚು ಅಣುಬಾಂಬ್ಗಳನ್ನು ಹೊಂದಿದ್ದಾವೆ. ಈ ಸದ್ಯಕ್ಕೆ ಯಾರ ಮೇಲೂ ಅಣುಬಾಂಬ್ ಹಾಕುವ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಅದಕ್ಕೆ ಟ್ರಂಪ್ ಒಂದು ಹೆಜ್ಜೆ ಕೆಳಗಡೆ ಮೆಟ್ಲಿಳಿದು ಬಂದಿದ್ದಾರೆ, ಸಂಧಾನ ಆಗುತ್ತೋ ಇಲ್ಲ ಅಂತ. ಇದರಲ್ಲೇ ಒಂದು ಸಂತೋಷ ಸುದ್ದಿ ಏನಂತಂದರೆ, ಭಾರತಕ್ಕೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕಡೆಯಿಂದ ಏನು ಜಲಸಂಧಿಯಿಂದ ಇಷ್ಟಿನ ಹಡಗುಗಳು ಸ್ಟಕ್ ಆಗಿದ್ವು ಎಲ್ಲವನ್ನು ಮುಟ್ಕೋಗೊಳಿಸಿ ನಿಮಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇದ್ದೀವಿ, ನೀವು ಹೋಗ್ಬೋದು ಅಂತ ಇರಾನ್ನು ಹೇಳಿದೆ. IRGC ಕೂಡ ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಇದರಲ್ಲೇ ನಿನ್ನೆ ಏನಾಯಿತು, ಇವತ್ತು ಟೆಲ್ ಅವೀವ್ ಇಸ್ರೇಲ್ನ ರಾಜಧಾನಿಯಲ್ಲಿ ಏನಾಯಿತು ಅಂತಂದರೆ, ಲಕ್ಷಾನುಗಟ್ಟಲೆ ಕಾಗೆಗಳು ಬಂದ್ಬಿಟ್ಟು ಅಲ್ಲಿ ಸುಮ್ಮನೆ ಅರಿಸೋದು ಈ ಥರ ಎಲ್ಲ ಆಗ್ತಾ ಇದೆ. ಇದು ಅಶುಭ ಶಕುನ ಅಂತ ಹೇಳ್ತಾ ಇದ್ದಾರೆ. ದೊಡ್ಡದಾಗಿ ಏನೋ ಆಗ್ಬೋದು ಅನ್ನೋ